ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ವಿದ್ಯಾರಣ್ಯಪುರಂದ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವಂತಹ ಒಂದು ಗಾರ್ಡನ್ ಎದುರುಗಡೆ ಪ್ರಾವಿಷನ್ ಸ್ಟೋರ್ ಅಂತಿದೆ. ಇಲ್ಲಿ ನಾನೀಗ ಬೇರೆಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ರೇಡಿಯೋ ಕೇಳ್ತಾ ಇತ್ತು. ಸೊ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಜೇಶ್ ಅಂತೇಳಿ. ರಾಜೇಶ್ ಅವರೇ, ರೇಡಿಯೋ ಕೇಳ್ತಾ ಇರ್ತೀರಿ ನೀವು, ಭಾಳ ಖುಷಿ ಆಯಿತು ನಮಗೆ. FM ಕೇಳ್ತಾ ಇರ್ತೀವಿ ಆದಷ್ಟು. ಅದೇ ನಿಮಗೆ ಈ ಕೆಲಸಕ್ಕೆ ರೇಡಿಯೋನೇ ಒಂಥರ ಅನುಕೂಲ. ಟಿವಿ ಆದ್ರೆ ನೋಡಬೇಕು, ರೇಡಿಯೋ ಆದ್ರೆ ಕೇಳ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ನಮ್ಗೆ ಸುಮಾರು ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ದೀರಲ್ಲ? ತುಂಬಾ ವರ್ಷದಿಂದ ಕೇಳ್ತೀವಿ ನಾವು. ನಮ್ದು ಟಿವಿಲೇ ಅದು ಕೇಬಲ್ ಅಲ್ಲೇ ಬರುತ್ತೆ, ಅದರಿಂದನೇ ಅದನ್ನೇ ಕೇಳ್ತಾ ಇರ್ತೀವಿ ಅವಾಗ. ಹೌದಾ? ವ್ಯಾಪಾರ ಮಾಡ್ತಾನೆ ಮನೋರಂಜನೆ ಮಾಹಿತಿ ಎರಡು ಬೇಕನ್ಸುತ್ತೆ. ಅವಾಗ ಎಷ್ಟು ನಿಮ್ಗೆ ಅದು ಅವಶ್ಯಕತೆ ಇದೆ ಅನ್ಸುತ್ತೆ? ಖಂಡಿತ ಇರುತ್ತೆ. ನಮ್ಮ ಅವಶ್ಯಕತೆ ನಾವು ಕೇಳ್ಕೊತಾ ಇರೋದ್ರಿಂದ ನಮಗೆ ಅದು ಒಂದು ನೋಡೋದಕ್ಕಿಂತ ಕೇಳಿದ್ರೆ ನಮಗೆ ಜಾಸ್ತಿ ಇಂಪ್ಲಿಮೆಂಟ್ ಆಗುತ್ತೆ. ಏನಾದರೂ ನಾವು ತಿದ್ಕೋಬೇಕು ಅಥವಾ ಮೆಡಿಸಿನ್ ಬಗ್ಗೆ ಏನ್ ಬಗ್ಗೆ ಎಲ್ಲದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೇ ನಾವು ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅದೇ ಹೇಳಿದ್ ಬೆಳಗ್ಗೆ ಸಂಜೆ ತನಕ ಒಂದೇ ತರ ಹೇಳಿ ಜನಗಳನ್ನ ಹಾಳು ಮಾಡ್ತಿದ್ದಾರೆ ಅಷ್ಟೇ ಮೀಡಿಯಾದಲ್ಲಿ. ಅದೇ ಇವಾಗ ಮನಸ್ಸಿಗೆ ಸಮಾಧಾನ, ಶಾಂತಿ, ಒಂಥರ ನೆಮ್ಮದಿ ಕೊಡೋದಂದ್ರೆ ಒಂದಿಷ್ಟು ಮಾಹಿತಿ ಜೊತೆಗೆ ನೆಮ್ಮದಿ ಅಂದ್ರೆ ರೇಡಿಯೋ ಬಿಟ್ರೆ ನಿಮ್ಗೆ ಇದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಹಾಳಾಗದೆ ಜಾಸ್ತಿ ಆಗ್ತಿದೆ. ನೆಮ್ಮದಿ ಕೊಡುವಂತದ್ದು ಒಂದು ಮೀಡಿಯಾ ನಮ್ಮಲ್ಲಿ ಇದೆಯಲ್ಲ, ಅದು ಆಕಾಶವಾಣಿ ಮೈಸೂರೇ ಚೆನ್ನಾಗಿರೋದು. ಈಗ ಈ ನಮ್ಗೆ ಮೊಬೈಲ್ ಅಲ್ಲಿ ರೇಡಿಯೋ ಕೇಳ್ತೀರಾ? ಮೊಬೈಲ್ ಅಲ್ಲಿ ನಮ್ಗೆ ಟೈಮ್ ಇರಲ್ಲ ಸರ್, ಅದರಿಂದ ನಾವು ರೇಡಿಯೋನೇ ಇಟ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಎಲ್ಲೋ ಬೇರೆ ಕಡೆ ಹೋದಾಗ ಕೆಲಸ ರೇಡಿಯೋ ಇಲ್ಲಿರುತ್ತೆ. ನಾವು ಓಪನ್ ಸ್ಪೀಕರ್ ಇರುತ್ತೆ, ನಮ್ಗೆ ಬರ್ತಾ ಇಲ್ಲ, ಅದು ಬರ್ತಾ ಇರುತ್ತೆ, ಅದನ್ನ ಕೇಳ್ತಿರ್ತೀವಿ. ಈ ವ್ಯಾಪಾರಕ್ಕೆ ಇಳಿದು ಎಷ್ಟು ವರ್ಷ ಆಯ್ತು? ನಾವು 25 ವರ್ಷ ಆಯ್ತು. ಅದ್ರ ಮುಂಚೆ ಏನು ಹೆಂಗೆ ಶುರು ಮಾಡಿದ್ದು? ನಾವು B.Com ಓದ್ತಿದ್ವಿ. B.Com ಮುಗಿದ ತಕ್ಷಣ ನಾವು ಕೆಲ್ಸಕ್ಕೆ ಹೋಗ ಇಂಟ್ರೆಸ್ಟ್ ಇರಲಿಲ್ಲ. ನಾವೇ ಕೆಲಸ ಮಾಡಬೇಕು ಅಂತ ನಾವು ಓನ್ ಆಗಿ ಇಟ್ಕೊಂಡಿದ್ವಿ ಅಂಗಡಿ. ಮತ್ತೆ ಅವ್ರು ಕೂಡ ಸಂಬಳ ನಮಗೆ ಸಿಗಲ್ಲ, ಏನು ವರ್ಕೌಟ್ ಆಗಲ್ಲ. ಅದೇ ಒಂಥರ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅವ್ರು ನೀವು. ಅಂದ್ರೆ ಇದು ಒಂಥರ ವಿಶಿಷ್ಟ ವ್ಯಾಪಾರ. ನಾನು ಈಗ ಸುಮಾರು ನಿಮ್ಮ ಜೊತೆ ನಿಂತ್ಕೊಂಡಾಗ ಸುಮಾರು ಒಂದು 8-10 ಜನ ಬೇರೆ ಬೇರೆ ಎಲ್ಲ ಬಂದರು. ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಸಣ್ಣ ಅಂಗಡಿ ಆದ್ರೂ ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ಈ ಜನಗಳು, ಗ್ರಾಹಕರು ಇವ್ರನ್ನ ಸೆಳಿಬೇಕಂತಂದಾಗ ನಮ್ಮಲ್ಲಿರೋ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅಂತೀರಾ? ಪ್ರಾಮಾಣಿಕತೆನೇ ಮುಖ್ಯ ಸರ್. ಇದರಿಂದ 25 ವರ್ಷದಿಂದ ನಾವು ಒಂದೇ ಕಡೆ ಇದೀವಿ. ಜನ ಅವರೇ ಬರ್ತಾರೆ, ಬೇರೆ ಯಾರು ಬರಲ್ಲ ಹೊರಗಡೆಯಿಂದ. ಸ್ವಂತದ ಇಲ್ಲ, ಬಾಡಿಗೆ. ಈ ನಂಬಿರೋದ್ರಿಂದ ಬಂದೇ ಬರ್ತಾರೆ. ಹೌದೌದು. ಈಗ ಸಾಮಾನ್ಯ ಕೆಲವೊಂದು ಈ ದಿನಸಿ ಅಂದ್ರೆ ಸ್ವಲ್ಪ ಕೆಲವು ವಸ್ತುಗಳು ಕೆಲವೊಬ್ಬರಿಗೆ ಜಾಸ್ತಿ ಬೇಕಾಗಿರ್ತದೆ, ಮನೆ ಬಳಕೆಗೆ ಬೇಕಾಗಿರುವಂತ ಕೆಲವು ವಸ್ತುಗಳು. ಅದಿಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳಿ ಮತ್ತೆ ನಾವು ಅರೇಂಜ್ ಮಾಡಿಸ್ಕೊಡ್ತೀವಿ, ಬೇರೆ ತರಿಸ್ಕೊಡ್ತೀವಿ. ಈ ಪಾರ್ಕ್ ಮುಂದೆ ಇಲ್ಲಿ ಅಂಗಡಿ ಇರೋದ್ರಿಂದ ನಿಮಗೆ ಇದು ಒಂಥರ ಒಳ್ಳೇದು, ಅಥವಾ ಈ ಮನೆಗಳು ಇರೋದ್ರಿಂದನೇ? ಕ್ಲೈಮೇಟ್ ಚೆನ್ನಾಗಿದೆ, ಪಾರ್ಕ್ ವಾತಾವರಣ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಹೆಂಗ್ ಅನುಕೂಲ? ನಮಗೆ ಅನುಕೂಲ. ಆರಾಮಾಗಿ ಕಸ್ಟಮರ್ಸ್ ಆರಾಮಾಗಿ ಬಂದು ನಿಂತ್ಕೋಬಹುದು, ಪಾರ್ಕಲ್ಲಿ ಕೂತಿರ್ತಾರೆ, ಮಾಡ್ತಾರೆ, ಬೇಕಾದ್ ಬಂದು ತಗೊಂಡೋಗ್ತಾರೆ. ಪಾರ್ಕಿಂಗ್ ಏನ್ ಪ್ರಾಬ್ಲಮ್ ಇಲ್ಲ. ಸಿಟಿಲಾದ್ರೆ ಅಲ್ಲಿ ಹೋಗಿ ನಿಲ್ಸ್ಬೇಕು, ಗಾಡಿ ಎತ್ಕೋತಾರೆ, ಹೆದರಿಕೆ ಇರ್ತಿಲ್ಲ, ಆ ತರ ಏನಿರಲ್ಲ. ಆರಾಮಾಗಿ ಪಾರ್ಕಿಂಗ್ ಮಾಡಿ ನಿಮ್ಮ ಅಂಗಡಿಯಲ್ಲಿ ಏನೇನು ಬೇಕೋ ಸಾಮಾನು ತಗೊಂಡು ಹೋಗ್ತಾರೆ. ಸಾಮಾನ್ಯ ಇಲ್ಲಿ ಪಾರ್ಕಿಂಗ್ ಬರೋರೆಲ್ಲ ಎಂತವ್ರ ನೀವು ನೋಡುವಂಗೆ ಕಂಟಿನ್ಯೂಸ್ ಆಗಿ ನೋಡ್ತಿರ್ತೀರಲ್ಲ? ಎಲ್ಲಾ ತರದವ್ರು ಬರ್ತಾರೆ. ದೊಡ್ಡ ಮರ ಇದೆಯಲ್ಲ, ಇಲ್ಲಿ ಬಂದು ಒಂದು ರೌಂಡ್ ಸುತ್ತಾಕ್ತಾರೆ. ಹಳ್ಳಿಕಟ್ಟೆ ಅಂಗಡಿ ಇಟ್ಟು 25 ವರ್ಷ ಆಯ್ತು. 25 ವರ್ಷದಲ್ಲಿ 2 ಇದು ನಾವು ಮುಂದೆ ನಿಂತ್ಕೊಂಡು ನಾವು ರಿನೋವೇಷನ್ ಮಾಡಿಸಿದೀವಿ. ಇವರು ರಾಮದಾಸ್ ಅವ್ರಿಗೆ ಹೇಳಿ, ನಮ್ಮ ಕಾರ್ಪೊರೇಟ್ ರಾಮ್ ಪ್ರಸಾದ್ ಅವ್ರಿಗೆ ಹೇಳಿ ಎಲ್ಲ ಜನಗಳೆಲ್ಲ ಸೇರಿಸಿ ರಿನೋವೇಷನ್ ಮಾಡಿದೀವಿ. ಅದು ವಿಡಿಯೋನು ಇಟ್ಕೊಂಡಿದೀನಿ ನಾನು, ನನ್ನ ಹತ್ರನೇ ಇದೆ. ನಾವೇ ಮುಂದೆ ನಿಂತ್ಕೊಂಡು ಏನೇ ಕ್ಲೀನ್ ಏನ್ ಮಾಡ್ಸೋದು ಎಲ್ಲ ನನ್ನ ಗಾರ್ಡನ್ ತುಂಬಾ ನೋಡ್ಲಿಕ್ಕೆ ಅಚ್ಚುಕಟ್ಟಾಗಿದೆ. ರಿಯಲಿ ಹೇಳ್ಬೇಕಂದ್ರೆ ಸಣ್ಣದಾದ್ರೂ ಬಹಳ ಚೆನ್ನಾಗಿದೆ. ಕ್ಲೀನ್ ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡಿಸ್ತೀನಿ. ಈಗ ನಮ್ ದುಡ್ಡೇ ಕೊಟ್ಟು ನಾನೇ ಮಾಡಿಸ್ತೀನಿ. ನೋಡಿ ಎದುರುಗಡೆ ಈ ಮರನೂ ಅಷ್ಟೇ 17 ವರ್ಷ ಆಯ್ತು. ಹೊಂಗೆ ಮರ ನಾನೇ ಹಾಕ್ಸಿದ್ದದು. ಅಲ್ಲ, ಇದು ರಾಜೇಶ್ ಅವರೇ, ನೀವು ಇಲ್ಲಿ ಇರೋದಂತಲ್ಲ, ನಿಮ್ಗೆ ಅದು ಆ ಬಗ್ಗೆ ಪ್ರೀತಿ ಇದೆ. ಚೆನ್ನಾಗಿ ಮಾಡಬೇಕು, ಪ್ರತಿಯೊಂದು ಜನ ಬರೋ ಪ್ಲೇಸ್ ಇರ್ಬೇಕಂತಂದ್ರೆ ಅದಕ್ಕೆ ನಾವು ಸ್ಪಂದಿಸಬೇಕು. ಏನಾರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದಾಗ ನಾವು ಸಮಾಜಮುಖಿ ಕೆಲವು ಕೆಲಸಗಳನ್ನ ಅನಿವಾರ್ಯವಾಗಿ ಮಾಡ್ಬೇಕಾಗತ್ತೆ ಅಲ್ವಾ? ಬರೀ ವ್ಯಾಪಾರ ಅದಕ್ಕೆ ಸೀಮಿತ ಆಗಿ ಅಯ್ಯೋ ಖರ್ಚಾಗತ್ತೆ ಅಂತಂದ್ರೆ ಅನ್ನೋಂಗಿಲ್ಲ. ಜನೋಪಯೋಗಿ ಕೆಲವು ಕೆಲಸಗಳಲ್ಲಿ ನಾವು ಕೈ ಹಾಕ್ಬೇಕು. ನಾವಿರೋ ಜಾಗನೂ ಕ್ಲೀನ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮಕ್ಕಳು 2 ಇದ್ದಾರೆ. ಒಬ್ಬರು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಫೈನಲ್ ಇಯರ್ ಇಂಜಿನಿಯರಿಂಗು. ತಂದೆ ಇಷ್ಟು ವ್ಯಾಪಾರ ಮಾಡ್ತಾರೆ, ಕಷ್ಟಪಡ್ತಾರೆ ತುಂಬಾ ಅಂತ ಹೇಳಿದಾಗ ಅವರಿಗೆ ಈಗ ಇಂಜಿನಿಯರಿಂಗ್ ಎಲ್ಲ ಓದಿಸಿದಿರಿ, ಒಬ್ರು ಬೇರೆ ಕೆಲಸ ಮಾಡ್ತಾರೆ ಅಂದ್ರಿ, ಏನಂತಾರೆ ನಿಮ್ಮ ವೃತ್ತಿ ನೋಡಿ? ಏನಂತಾರೆ, ಅವ್ರು ಕಷ್ಟಪಟ್ಟಿದ್ದಾರೆ ಅಂತ ಅವರು ಹೇಳ್ತಾರೆ. ನಾವು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನಾವು ಮಾಡ್ಕೊಂಡಿದೀವಿ ಅಲ್ವಾ? ನಿಮ್ಮ ಬಗ್ಗೆ ಒಂದು ಕಷ್ಟಪಡ್ತಾರೆ ಅಂತ ಒಂದು ಅಭಿಮಾನ ಇದೆ? ಖಂಡಿತ ಇದೆ. ನಮ್ಮನ್ನ ಕೇಳಿದ್ರೆ ಏನು ಮಾಡಲ್ಲ. ಏನು ವಿಸ್ತರಿಸಬೇಕಂತಿದ್ಯಾ ಅಥವಾ ಇಷ್ಟರಲ್ಲೇ ಇದ್ದೀರಾ? ಇಲ್ಲ ಸರ್, ವಿಸ್ತರಿಸಿ ಮಾಡಿ ಏನು ಪ್ರಯೋಜನ ಇಲ್ಲ. 25 ವರ್ಷದಿಂದ ಇಷ್ಟರಲ್ಲೇ ಇದ್ದೀರಾ? ಇದೀವಿ, ಇದರಲ್ಲೇ ಮೇಂಟೈನ್ ಮಾಡ್ತಿದೀವಿ. ಇನ್ನು ನಮ್ಮ ಕೈಲಿ ಆದಷ್ಟು ದಿನ ನಾವು ಮಾಡೋದು. ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ? ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಈ ಒಂದು ಏರಿಯಾಗಳಲ್ಲಿ ಈ ಜನರಿಗೆ ಬೇಕಾಗಿರುವಂತ ವಸ್ತು ಹೆಚ್ಚಾಗಿ ಯಾವ್ದಿರುತ್ತೆ ನಿಮ್ಮ ಪ್ರಕಾರ? ಇಲ್ಲಿ ನಮ್ದು
ಮೇಯ್ನ್ ನಮ್ದು ವೆಜಿಟೇರಿಯನ್ ಅಂಗಡಿ ಅಂತಾನೆ ಹೆಸರು. ಗುಟ್ಕಾಗಳು, ಸಿಗರೇಟು, ಬೀಡಿ ಆ ಥರದ್ದು ನಾವೇನು ಇದುವರೆಗೂ ಮಾರಿಲ್ಲ, ಮಾರೂ ಇಲ್ಲ. ಅದೇ ಈಗ ನೀವು ನಮ್ಮ ಜೊತೆಗೆ ನಿಂತ್ಕೊಂಡಾಗ ಯಾರೋ ಬಂದು ಕೇಳಿದ್ರು ಇಲ್ಲ ಅಂತ ಹೇಳಿ ಕಳಿಸಿದ್ರಿ, ನನಗೆ ಖುಷಿ ಆಯ್ತು ಇಂಥ ಯಾವ ವಸ್ತುಗಳನ್ನು ಮಾರಲ್ಲ ಅಂತ. ನಾನ್ ವೆಜ್ ಐಟಮ್ ಏನೂ ಇಲ್ಲ, ಮಸಾಲ ಗಿಸಾಲ ಆ ಥರದ್ದು ಯಾವುದೂ ಇಲ್ಲ. ಅದರಿಂದ ನಮಗೆ ಜಾಸ್ತಿ ಬೇಡಿಕೆ ಜಾಸ್ತಿ ಇಲ್ಲಿ. ಈ ಅಂಗಡಿ ಅಂತಂದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ, ವಸ್ತುಗಳನ್ನೆಲ್ಲ ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲ ಸುರಕ್ಷತೆ ವಹಿಸ್ತೀರಿ? ಖಂಡಿತ ಸರ್. ಫಸ್ಟ್ ಅದು ನಮಗೆ ಕ್ವಾಲಿಟಿ ಇರೋದ್ರಿಂದ ಜನ ಬರ್ತಾರೆ, ಅದು ಮಾಡಲಿಲ್ಲ ಅಂದ್ರೆ ಯಾರು ಬರಲ್ವಲ್ಲ. ಕ್ವಾಲಿಟಿ ಅಂತಂತೇಳಿ ಅದು ಅಂಗಡಿ ಅದಕ್ಕೆ ಸಣ್ಣದಾದ್ರೂ ಪರವಾಗಿಲ್ಲಪ್ಪ, ರಾಜೇಶ್ ಅಂಗಡಿಗೆ ಹೋಗೋಣ ಅಂತಾನೆ ಅನ್ಬೇಕು ಎಲ್ಲರೂ. ಯಾಕಂದ್ರೆ ಹೊರಗಡೆಯಿಂದ 2 ರೂಪಾಯಿ ಜಾಸ್ತಿನೇ ಮಾರೋದು, ನಾವು ಕ್ವಾಲಿಟಿ ಕೊಡ್ತೀವಿ, ಅದರಿಂದ ಮಾರ್ತೀವಿ ಅಷ್ಟೇ. ಈಗ ನಮ್ಮಲ್ಲಿ ಮೇಯ್ನ್ ತುಂಬ ಚೆನ್ನಾಗಿ ಹೋಗೋದು ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ನಾವೇ ಬೀಸಿ ನಾವೇ ಮಾರ್ತೀವಿ. ಅದಕ್ಕೆ ನಮಗೆ ಬೇಡಿಕೆ ಜಾಸ್ತಿ. ಅದು ನಮ್ಮ ಹತ್ರ ಜಾಸ್ತಿ ಅದೇ ಮನೆ ಐಟಮ್ನೇ ಕೇಳ್ತಾರೆ ಜಾಸ್ತಿ. ಅದೇ ಮನೆ ಐಟಮ್ ಅಂತಂದ್ರೆ ಚೆನ್ನಾಗಿರ್ತದೆ, ಹೋಮ್ ಮೇಡ್ ಪ್ರಾಡಕ್ಟ್ಸ್, ಆದ್ರೆ ಅದಕ್ಕೆ ಜಾಸ್ತಿ ಡಿಮಾಂಡ್ ಅಂತ ಹೇಳಿ. ಈಗ ಮುಂದೆ ಅದೇ ಜನ ಹೇಳೋದಲ್ಲ, ಸಾವಯವ ರೀತಿಯಲ್ಲಿ ಇರಬೇಕು, ನಾವು ಉತ್ಪನ್ನಗಳು ಚೆನ್ನಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳ್ತಾರಲ್ಲ. ಖುಷಿ ಆಯಿತು ರಾಜೇಶ್ ಅವರು ನಿಮ್ಮ ಜೊತೆ ಮಾತಾಡಿ. ಇದೇ ರೀತಿ ಈ ಒಂದು ಗಾರ್ಡನ್ ಎದುರುಗಡೆ ನಿಮ್ಮ ಒಂದು ವ್ಯಾಪಾರನೂ ಚೆನ್ನಾಗಾಗಲಿ. ದೇವಸ್ಥಾನ ಬೇರೆ ಹತ್ರ ಇದೆ, ದೇವಸ್ಥಾನದ ಕೆಲವು ಸಾಮಾನುಗಳು ಏನಾದರೂ ಮಾರ್ತೀರಾ? ದೇವಸ್ಥಾನಕ್ಕೆ ಐಟಮ್ ಎಲ್ಲ ಕೊಡ್ತೀವಿ ನಾವು, ಪೂಜೆ ಸಾಮಾನೆಲ್ಲ ನಾವು ಕೊಡ್ತೀವಿ. ಧನ್ಯವಾದ ಸರ್, ಥ್ಯಾಂಕ್ ಯು. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.